ದೇವಪ್ಪನ ದರ್ಬಾರ್ ಭಾಗ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ದೇವಪ್ಪನ ದರ್ಬಾರ್ ಭಾಗ 1 ಅಂತಕ್ಕಂಥ ಸುದ್ದಿಯನ್ನು ಬಿತ್ತರಗೊಳಿಸಿದ ನಂತರದಲ್ಲಿ ಒಂದಿಷ್ಟು ನನಗೆ ಫೋನ್ ಕರೆಗಳು ಬರ್ತವೆ. ಏನು ಫೋನ್ ಕರೆಗಳು ಬರ್ತಾವಪ್ಪ ಅಂತಂದರೆ, ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಯಾರ ಜೊತೆಗಿದ್ದೀರಿ, ನೀವು ಸುದ್ದಿ ಯಾಕೆ ಮಾಡಿದಿರಿ ಎನ್ನುವಂಥ ಮಾತು ಬರ್ತಾರೆ. ಆ ಮಾತು ವಿಪೋಕಕ್ಕೆ ಹೋಗ್ತಾರೆ, ಎಲ್ಲೋ ತಿಲ್ಲೋ ಬರ್ತಾರೆ. ಇದೆಲ್ಲ ಒಂದು ಕಡೆ ಇಡೋಣ. ಆದರೆ ನಾವು ಕೇಳ್ತಕ್ಕಂಥದ್ದು ದೇವಪ್ಪ ಅವರ ಆಸ್ತಿ ಬಗ್ಗೆ ಮಾತಾಡ್ತಾ ಇಲ್ಲ. ದೇವಪ್ಪರ ವೈಯಕ್ತಿಕವಾಗಿ ನಾನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಏನಪ್ಪ ಅಂದರೆ, ಇಲ್ಲಿ ಸಾರ್ವಜನಿಕ ಅಧಿಕಾರಿಗಳ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ, ಯಾರೋ ಒಬ್ಬ PDO ಮೇಲೆ ಅಲಿಗೇಷನ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅಥವಾ ಊರಿನವರು ಅಥವಾ ಬೇರೆಯವರು ಅದಕ್ಕೆ ಸಂಬಂಧಪಟ್ಟಂಥ ತಾಲೂಕು ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ, ಜಿಲ್ಲಾ ಪಂಚಾಯತಿ CO ಇದ್ದಾರೆ, ಅದಕ್ಕೂ ಮಿಗಿಲಾಗಿ ಕೋರ್ಟು ಕಚೇರಿಗಳಿದ್ದಾವೆ. ಅದೆಲ್ಲ ಬಿಟ್ಟು ನೀನು ನೋಡ್ಕೋತೀನಿ, ನಿನ್ನನ್ನು ಮಾಡ್ತೀನಿ ಅನ್ನೋ ಮಾತುಗಳಿಗೆ ನಾನು ಯಾವತ್ತೂ ಕೂಡ ಬಗ್ಗವನಲ್ಲ, ಜಗ್ಗವನೂ ಅಲ್ಲ. ನೀವೆಷ್ಟು ಮಾಡಿಸ್ತೀರೋ ನಾನು ಅದಕ್ಕಿಂತ ಜಾಸ್ತಿ ನಿಲ್ತೀನಿ. ಇದನ್ನು ಮತ್ತೆ ನೆನ್ಪಿಟ್ಕೊಳ್ರಿ. ಯಾಕೆ ಈ ವಿಚಾರ ನಿಮ್ಮ ಕೈಗೆ ಎತ್ಕೊಂಡು ಬರ್ತಾ ಇದ್ದೀನಪ್ಪ ಅಂತಂದರೆ, ಇಲ್ಲಿ ಎಲ್ಲ ಒಂದು ಕಡೆಯಿಂದ ದೇವಪ್ಪರು ಮಾಡಿಸ್ತಾರೆ ಅಂತೇಳಿ ನಾವಂತ ಇಲ್ಲ, ಅಥವಾ ದೇವಪ್ಪರು ಹೀಗೆ ಮಾಡಿದ್ದಾರೆ ಅಂತೂ ಕೂಡ ನಾವು ಹೇಳ್ತಾ ಇಲ್ಲ. ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಂಥ ಕೆಲಸ, ಷಡ್ಯಂತ್ರ, ತಂತ್ರಗಾರಿಕೆಯನ್ನು ದೇವಪ್ಪ ಇವತ್ತಲ್ಲ ಮೊದಲಿಂದ ಮಾಡ್ಕೊಂಡು ಬಂದವರೇ. ಯಾವತ್ತವರು ಈ ಒಂದು ಕೆಲಸ ಮಾಡಿದ್ದಾರೆ ಅಂದರೆ, ಅವ್ರು ಮೊದಲಿಂದೂ ಕೂಡ ಅದೇ ಕೆಲಸ ಮಾಡ್ಕೊಂಡು ಬಂದಂಥವ್ರು ಇವತ್ತು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ನಾನು ಹೇಳ್ತಕ್ಕಂಥ ಏನಪ್ಪ, ನಿಮ್ಮ ವೈಯಕ್ತಿಕವಾಗಿ ನಾನು ಮಾತಾಡ್ತಾ ಇಲ್ಲ, ನಿಮ್ಮ ಯಾವುದೋ ಒಂದು ಜೊತೆ ನಾನು ಮಾತಾಡ್ತಾ ಇಲ್ಲ. ಸರ್ಕಾರಿ ಸೇವೆ ಇದ್ದುಕೊಂಡು ಈ ರೀತಿ ಮಾಡೋದು ತಪ್ಪು ಅಂತಕ್ಕಂಥ ಮಾತನ್ನು ತಾಲೂಕು ಪಂಚಾಯತ್ EO ಅವರಿಗೆ ಕೇಳ್ತಾ ಇದ್ದೀನಿ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೇಳ್ತಾ ಇದ್ದೀನಿ. ಸಂಬಂಧಪಟ್ಟಂಥ ನಿಮ್ಮ ಪಂಚಾಯತ್ ರಾಜ್ ಇಲಾಖೆ ಸಚಿವರಿಗೂ ಕೂಡ ನಾವು ಕೇಳ್ತೀವಿ. ಯಾಕಂದರೆ ನಿವೇಶನಗಳನ್ನು ಯಾವ ರೀತಿಯಾಗಿ ಮಾಡಿದ್ದೀರಿ, ಯಾಕೆ ಮಾಡಿದ್ದೀರಿ, ಅದನ್ನು ರದ್ದುಪಡಿಸಿರಿ ಅಂತೇಳಿ ಅರ್ಜಿ ಕೊಟ್ಟಾಗ ಇನ್ನೂವರೆಗೂ 1 ವರ್ಷ 4 ತಿಂಗಳು ಆಗ್ತಾ ಬಂತು. ಇವತ್ತಿನ ತನಕವೂ ತಾಲೂಕು ಪಂಚಾಯತ್ EO ಅವರು ಸಂಬಂಧಪಟ್ಟಂಥ ಅಧಿಕಾರಿಗೆ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಟ್ಟಿಲ್ಲ ಅಂದರೆ ಏನರ್ಥ ಅಂದರೆ, ಇಲ್ಲಿಗೆ ತಮಗೆ ಸಂಬಂಧಪಟ್ಟಿರುವಂಥ ವಿಷಯಕ್ಕೆ ಅನುಗುಣವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ, ಆ ವಿಚಾರವನ್ನು ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೀವನಪ್ಪ ಅಂದರೆ, ದೇವಪ್ಪ ಅವರು ಇವ್ರು ಮಾಡಿದ್ರು ಅಥವಾ ಅವ್ರು ಮಾಡಿದ್ರು ಗೊತ್ತಿಲ್ಲ. ಆದರೆ ನನಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಜಿಲ್ಲಾ ಪಂಚಾಯತ್ ವತಿಯಿಂದ ತಾಲೂಕು ಪಂಚಾಯತಿಗೆ ಒಂದು ಲೆಟರ್ ಬರುತ್ತೆ. ಅದರ ಆದೇಶ ನಂಬರು 2786 ಅವ್ರ ನಂಬರು. ಆದರೆ ಅವ್ರು ಹೇಳ್ತಕ್ಕಂಥ ಏನಪ್ಪ ಅಂದರೆ, ಅಧಿಕೃತ ಜ್ಞಾಪನವನ್ನು ತಾಲೂಕು ಪಂಚಾಯತ್ ಇವರಿಗೆ ಸಲ್ಲಿಸ್ತಾರೆ. ಏನು ಸಲ್ಲಿಸ್ತಾರ ಜ್ಞಾಪನ ಪತ್ರ ಅಂತಂದರೆ, ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮದಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 6/4 ಸರ್ವೆ ಗುಂಟೆ ಎಕರೆ ಲೆಕ್ಕದಲ್ಲಿ ತಗೊಂಡ್ರೆ 4 ಎಕರೆ 1 ಗುಂಟೆ ಜಮೀನು ವಿಸ್ತೀರ್ಣದಲ್ಲಿ ಎನ್ನೆ ಆದ ಜಮೀನಲ್ಲಿ ಲೇಔಟ್ ಮಾಡದೆ ಅನಧಿಕೃತವಾಗಿ ವಿತರಿಸಿದ ಡಿಜಿಟಲ್ ಖಾತೆಗಳ ರದ್ದುಪಡಿಸಬೇಕು ಎನ್ನುವುದರ ಬಗ್ಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ನ ಅಧಿಕಾರಿಗಳಾಗಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರಿಗೆ ಒಂದು ಜ್ಞಾಪನ ಪತ್ರ ಬರೀತಾರೆ. ಯಾವತ್ತು ಅಂದರೆ 24/2/2005 ಅದು ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. 24/2/2025 ಜ್ಞಾಪನ ಪತ್ರ ತಾಲೂಕು ಪಂಚಾಯತ್ EO ಅವರಿಗೆ ಬರ್ತದೆ. ತಾಲೂಕು ಪಂಚಾಯತ್ ಇರತಕ್ಕಂಥ ಅನೇಕ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಇದನ್ನು ಮುಚ್ಚ ಹಾಕಬೇಕೆಂಬ ಕಾರಣದಾಗಿ ಇದನ್ನು ಒಂದು ಕಡೆ ತಡೆ ಹಿಡಿತಾರೆ. ಹಿಡಲಿ, ಚಿಂತೆ ಇಲ್ಲ. ಆದರೆ ಈ ಅನುಗುಣವಾಗಿ ಪರಿಶೀಲನೆ ಮಾಡಿ ಅಂತ ಕಳಿಸ್ಕೊಟ್ಟಿರ್ತಾರೆ. ಆದರೆ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಕಾಯ್ದೆ ಕಾನೂನುಗಳಿದ್ದಾವೆ. ಏನಪ್ಪ ಕಾಯ್ದೆ ಕಾನೂನುಗಳಿದ್ದಾವೆ ಅಂದರೆ, ಕರ್ನಾಟಕ ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ 1993 ಪ್ರಕರಣ 269 ಅಡಿಯಲ್ಲಿ ಕ್ರಮ ಕೈಗೊಂಡು ಪಂಚಾಯತ್ ರಾಜ್ ಇಲಾಖೆಯ ಅಧಿನಿಯಮದ ಪ್ರಕಾರ 1993 ಅಡಿಯಲ್ಲಿ ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ 269 ಅಡಿಯಲ್ಲಿ ಕ್ರಮ ಕೈಗೊಂಡು ಡಿಜಿಟಲ್ ಖಾತೆಗಳನ್ನು ರದ್ದುಪಡಿಸಿ ವರದಿ ಸಲ್ಲಿಸುವ ಕುರಿತು ಅಂತ ಅವರು ಹೇಳ್ತಾರೆ. ಯಾರು?
ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಆದರೆ ಇವತ್ತಿನ ತನಕವೂ ಕೂಡ ಆ ಒಂದು ಸಂಬಂಧಪಟ್ಟಂಥ ಖಾತೆಗೆ ಸಂಬಂಧಪಟ್ಟದಾಗಿರ್ಬೋದು ಅಥವಾ ದೇವಪ್ಪರಿಗಾಗಿರ್ಬೋದು, ಇವತ್ತಿನ ತನಕವೂ ಕೂಡ ತಾಲೂಕು ಪಂಚಾಯತ್ ಇಒರಾಗಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರು ಯಾವುದೇ ಕಾರಣಕ್ಕೂ ಒಂದು ಕೂಡ ಲೆಟರನ್ನು ಬರೆದಿಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ. ನಾವ್ಯಾರು ಕೇಳ್ತಾ ಇದ್ದೀವಿ ಅಂತ ವಿಚಾರ ಅಂತಂದರೆ, ಈ ವಿಷಯಕ್ಕೆ ಸಂಬಂಧಪಟ್ಟಿರಂಥ ತಮ್ಮ ಜ್ಞಾಪನ ಪತ್ರಕ್ಕೆ ಉತ್ತರ ಏನಾದರೂ ಕೊಟ್ಟಿದ್ದೀರಾ ಜಿಲ್ಲಾ ಪಂಚಾಯತಿಗೆ ಎನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಇವತ್ತಿನವರೆಗೂ ಕೂಡ ಜಿಲ್ಲಾ ಪಂಚಾಯತಿಗೆ ಇದರ ಮಾಹಿತಿ ತಲುಪಿಲ್ಲ ಅಂದರೆ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಕೂಡ ಸಾವಿರಾರು ಜನ ಮಾತಾಡ್ತಾ ಇದ್ದಾರೆ. ಮಾಣಿಕರಾವ್ ಪಾಟೀಲ್ ಅವರು ಏನು ತಗೊಂಡಿರ್ಬೋದು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಎಷ್ಟು ಕೊಟ್ಟಿರ್ಬೋದು, ಈ ರೀತಿಯಾಗಿ 4 ಎಕರೆ 1 ಗುಂಟೆ ಜಮೀನನ್ನು ಅಲ್ಲಿ ಎನ್ನೇ ಮಾಡಲಾರ್ದೇ ಅಲ್ಲಿ ಖಾತೆಗಳನ್ನು ತೆಗಿತಾರೆ. ಅದನ್ನು ಖಾತೆಗಳನ್ನು ರದ್ದುಪಡಿಸಿ ಅಂತ ಕೊಟ್ಟಾಗ ಇವರು ಎಷ್ಟಲ್ಲಿ ಪಡ್ಕೊಂಡಿರ್ಬೋದು ಅನ್ನೋದನ್ನು ತನಿಖೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ತಾಲೂಕ್ ಪಂಚಾಯತ್ ಇಒರ್ದಾಗಿತ್ತು. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ಪಿ ಡಿ ಅವರು ನಮಗೆ ಬೇಕಾಗಿರೋ ಕಾರಣಕ್ಕಾಗಿಯೋ ಅಥವಾ ದೇವಪ್ಪ ಅವರು ನಮಗೆ ಬೇಕಾಗಿರೋ ಕಾರಣಕ್ಕೋ, ದೇವಪ್ಪ ಅವರು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಖಜಾನ್ಸಿ ಆಗಿದ್ದ ಕಾರಣಕ್ಕೋ ಅವರ ಪ್ರಭಾವವನ್ನು ಬೆಳೆಸಿ ತಾಲೂಕು ಪಂಚಾಯತ್ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಳ ಅಧಿಕಾರಿಗಳಿಗೆ ಹತೋಟಿಯಲ್ಲಿ ಇಟ್ಟುಕೊಂಡು ಅದನ್ನು ಅಲ್ಲೇ ಇಟ್ಕೊಳ್ಳಲಿಕ್ಕೆ ಪ್ರಮುಖ ಕಾರಣವೇ ಈ ದೇವಪ್ಪರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಈ ವಿಚಾರಕ್ಕೆ ಅನುಗುಣವಾಗಿ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 6/1ರಲ್ಲಿ 4 ಎಕರೆ 1 ಗುಂಟೆ ಜಮೀನು ಪರಿವರ್ತನೆಯಾಗಿದ್ದು, ಆದರೆ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಇದರ ಹೆಸರೇ ಇಲ್ಲ. ಇವರು ಹೇಳ್ತಕ್ಕಂಥ ಏನಪ್ಪ, ಪರಿವರ್ತನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನು ತೆಗೆದುಕೊಂಡು ಹೋಗಿ ಯೋಜನಾ ಪ್ರಾಧಿಕಾರದಲ್ಲಿ ಹೋಗಿ ನಾವು ಕೇಳಿದಾಗ ಇದರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಆದರೂ ಕೂಡ ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪ್ರಾಧಿಕಾರ, ಸಮಕ್ಷಮ ಪ್ರಾಧಿಕಾರಗಳು ಲೇಔಟ್ ಮಾಡಿಕೊಂಡು ಪ್ಲಾನ್ಗೆ ಅನುಮೋದನೆ ನೀಡದೆ ಪಡೆಯದೆ ಅಧಿಕೃತವಾಗಿ ಡಿಜಿಟಲ್ ಖಾತೆಗಳನ್ನು ವಿತರಿಸಿದಾಗಿ ದೂರು ಬಂದಿದೆ ಅಂತಕ್ಕಂಥ ಮಾತನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸ್ತಾರೆ. ಆದರೆ ಇವತ್ತಿನವರೆಗೂ ಕೂಡ ಅದರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಕೂಡ ಅಲ್ಲಿ ಮಾಣಿಕರಾವ್ ಪಾಟೀಲ್ ಅವರಿಗೂ ಕೂಡ ತಾಲೂಕು ಪಂಚಾಯತ್ ಇರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರು ಕೂಡ ಕಿವಿ ಮೇಲೆ ಹೋಗಿ ಇದನ್ನು ಅಲ್ಲೇ ಕ್ಲೋಸ್ ಮಾಡೋಂಥ ಹಂತಕ್ಕೆ ಬಂದು ನಿಂತಿದೆ. ಈಗಲಾದರೂ ಮಾಣಿಕರಾವ್ ಪಾಟೀಲ್ ಅವರು ಪ್ರವೃತ್ತರಾಗಬೇಕು. ಅಲ್ಲಿರ್ತಕ್ಕಂಥ ಏನು ದೂರುಗಳಿದ್ದಾವೆ, ಯಾರ ಮೇಲೆ ಅಲಿಗೇಷನ್ ಬಂದಿನೋ ಕನಿಷ್ಠ ಸೌಜನ್ಯಕ್ಕಾದರೂ ಅದಕ್ಕೊಂದು ಹಿಂಬಾರ ಕಳಿಸಿ ತನಿಖೆ ಮಾಡಿ ಸರ್, ಮಾಡ್ತಾ ಇದ್ದೀನಿ ಸರ್, ಹೋಗ್ತಾ ಇದ್ದೀನಿ ಸರ್ ಅಂತಕ್ಕಂಥ ಮಾತು ಕೊಡಬೇಕಾಗಿತ್ತು. ಆದರೆ ಇವತ್ತಿನವರೆಗೂ ಕೂಡ ಅವರು ಕೊಟ್ಟಿಲ್ಲ. ನಮ್ಮ ಪ್ರಕಾರ ಇದು ಯಾವುದೇ ರೀತಿಯಿಂದ ಈ ಸಮಕ್ಷಮ ಪ್ರಾಧಿಕಾರ ಆಗಿರ್ಬೋದು ಅಥವಾ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಇವರೆಲ್ಲ ಸೇರಿಕೊಂಡು ಇದೇನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇದನ್ನೆಲ್ಲ ಆ ರೀತಿ ಆಗಿಲ್ಲ ಸರ್, ಯಾರೋ ಒಬ್ಬರು ಈ ಥರ ಕೊಟ್ಟಿದ್ದಾರೆ, ಅದು ಶುದ್ಧ ತಪ್ಪು ಅನ್ನುವಂಥ ಮಟ್ಟಕ್ಕೆ ಪತ್ರ ಬರೆಯುವಂಥ ಲಕ್ಷಣ ಕೂಡ ಕಾಣ್ತಾ ಇದ್ದಾವೆ. ಬಹುಶಃ ಬರೆದರೂ ಬರೀಲಿ, ಆದರೆ ಏನಾದರೂ ಬರೀಬೇಕು ತಾನೇ. ಎಲ್ಲ ಒಂದು ಕಡೆಯಿಂದ ತಾಲೂಕ್ ಪಂಚಾಯತ್ ಇಒ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರೋ ಒಬ್ಬ ಕೆಳಾಧಿಕಾರಿಗಳನ್ನ ತಪ್ಪು ಮಾಡಿದಾಗ ಅವರನ್ನು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಆದರೆ ಇಲ್ಲಿ ದೇವಪ್ಪ ಮಾಡಿರ್ತಕ್ಕಂಥ PDO ದೇವಪ್ಪ ಮಾಡ್ತಕ್ಕಂಥ ಕೆಲಸ ನಿಮಗೆ ಸರಿಯಾಗೇ ಇದ್ದರೆ ಯಾಕೆ ನೀವು ಇಲ್ಲಿವರೆಗೂ ಡಿಲೇ ಮಾಡಿದಿರಿ? ಯಾಕೆ ಇಲ್ಲಿವರೆಗೂ ಆ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ? ಯಾವ ಕಾರಣಕ್ಕಾಗಿ ಕೊಟ್ಟಿಲ್ಲ? ಏನು ಅದನ್ನು ತನಿಖೆ ನೀವು ಕೈಗೊಂಡಿದ್ದೀರಿ? ತನಿಖೆ ಅಂತೂ ಯಾವತ್ತೂ ಮಾಡೇ ಇಲ್ಲ, ತನಿಖೆಗೆ ನೀವು ಹೋಗೂ ಇಲ್ಲ. ಆದರೆ ಇವತ್ತು ಎಲ್ಲ ಒಂದು ಕಡೆ ಕೂತ್ಕೊಂಡು ನೀವು ಒಂದಿಷ್ಟು ಕೈ ತೊಳ್ಕೊಳ್ಬೇಕೆಂಬ ಕೆಲಸ ನಡೀತಾ ಇದೆ. ಮಾಣಿಕರಾವ್ ಪಾಟೀಲ್ರು ಹಾಗೆ ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಯಾಕಂದರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರು ಸುಮಾರು ಪೀಡೆಗಳಿದ್ದಾರೆ. ಸುಮಾರು ಪೀಡೆಗಳ ಬಗ್ಗೆ ಇದೇ ಕಿರಿಕಿರಿನೂ ಇದೆ, ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಆದರೆ ಇದೇನು ಹೊಸದಲ್ಲ. ಆದರೆ ಇದನ್ನು ತನಿಖೆ ಮಾಡಬೇಕು, ತಪ್ಪಿಸ್ತಾರೆ ಯಾರೇ ಆಗಿರಲಿ ಅವರು ಅಮಾನತುಗೊಳಿಸಬೇಕು ಎನ್ನುವುದೇ ನಮ್ಮ ಒಂದು ನ್ಯೂಸ್ ವಾಹಿನಿಯ ಪ್ರಮುಖ ವಿಷಯವಾಗಿರ್ತದೆ. ಯಾಕಂದರೆ ಈ ವಿಚಾರಕ್ಕೆ ಅನುಗುಣ ಸಂಬಂಧಪಟ್ಟಂತೆ ಪ್ರಸಕ್ತ ಕರ್ನಾಟಕ ಗ್ರಾಮ ಪಂಚಾಯತ್ ಸ್ವರಾಜ್ ಮತ್ತು ಗ್ರಾಮ ಪಂಚಾಯತ್ ರಾಜ್ ಅಭಿನಿಯಮ 1993ರ ಪ್ರಕರಣಗಳನ್ನು 269ರ ಅಡಿಯಲ್ಲಿ ಸದರಿ ಪ್ರಕರಣವನ್ನು ಇತ್ಯರ್ಥಪಡಿಸಲು ಹಾಗೂ ಅಧಿಕೃತವಾಗಿ ವಿತರಿಸಿದ ಡಿಜಿಟಲ್ ಖಾತೆಗಳನ್ನು ರದ್ದುಪಡಿಸಲು ಸೂಚಿಸಿದೆ. ಹಾಗೂ ಇವರ ವಿರುದ್ಧ ಕ್ರಮ ಕೈಗೊಂಡು ವರದಿಯನ್ನು 15 ದಿನ ಒಳಗಾಗಿ ಸಲ್ಲಿಸಬೇಕೆಂತೇಳಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸ್ತಾರೆ. ಆದರೆ ಇವತ್ತಿನ ದಿನ 15 ದಿನ ದಾಟೋಯ್ತು.
ಆದರೆ 1 ವರ್ಷ ದಾಟಿ 1.5 ಬರ್ತಾ ಇದ್ದೀವಿ. ಆದರೆ ಇನ್ನೂವರೆಗೂ ಅವರಿಗೆ ಯಾವುದೇ ಕಾರಣಕ್ಕೂ ನೋಟಿಸ್ ಆಗಲಿ ಅದರ ಬಗ್ಗೆ ಸಂಬಂಧಪಟ್ಟದಾಗಲಿ ಯಾವುದು ಮಾಡೋಕ್ಕೆ ಹೋಗಿಲ್ಲ, ಮಾಡಿಲ್ಲ. ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂದರೆ ದೇವಪ್ಪ ಅವರು ಏನಾದರೂ ಅವರಿಗೆ ಪಾಕೆಟ್ ಮನಿ ಕೊಟ್ಟಿರ್ಬೋದಾ ಅಥವಾ ಕಪ್ಪು ಕಾಣಿಕೆ ತಗೊಂಡಿರ್ಬೋದಾ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯಕರ್ತರಿಗೆ ಏನಾದರೂ ಕೊಟ್ಟಿರ್ಬೋದಾ ಎನ್ನುವಂಥ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ದೇವಪ್ಪ ಅವರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಈಗ ಇಷ್ಟೊಂದು ದಿನ ಲೇಟ್ ಆದರೆ ಯಾವ ಕಾರಣಕ್ಕಾಗಿ ಲೇಟ್ ಆಯ್ತು ಅನ್ನೋದು ಕೂಡ ಅವರು ಮೇಲಧಿಕಾರಿಗೆ ತಿಳಿಸಬೇಕಾಗಿತ್ತು. ಅದನ್ನು ಕೂಡ ತಾಲೂಕ್ ಪಂಚಾಯತ್ ಇಒ ಅವರು ಮಾಡಿಲ್ಲ. ಈಗಲಾದರೂ ನಮ್ಮ ಉದ್ದೇಶ ಒಂದೇ, ತಪ್ಪಿಸ್ತರು ಯಾರೇ ಆಗಿರಲಿ ಅವರ ವಿರುದ್ಧ ನಮ್ಮ ಸುದ್ದಿ ಸಮರ ಸಾರ್ತೇವೆ, ಸುದ್ದಿಗಳನ್ನು ನಿಮ್ಮ ಮುಂದೆ ಬಿತ್ತರಿಸ್ತೇವೆ. ಜೊತೆಯಾಗಿ ಅಮಾನತಲ್ಲಿ ಇಡಬೇಕು. ಯಾವ್ಯಾವ ಅಧಿಕಾರಿ ತಪ್ಪು ಮಾಡಿದ್ರೆ ಅವರನ್ನು ಅಮಾನತು ಮಾಡ್ತಕ್ಕಂಥ ಕೆಲಸ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳದಾಗಿದೆ. ಆದರೆ ಈ ದೇವಪ್ಪ ಅವರು ಮಾಡ್ತಕ್ಕಂಥ ಕೆಲಸ ಏನಪ್ಪ, ಸರ್ಕಾರಿ ಈ ಹುದ್ದೆಯನ್ನು ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳನ್ನು ಯಾಮಾರಿಸ್ತಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ನಾನು ವಿಷಯ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಯಾವುದೇ ಆಗಿರಲಿ, ಹೇಗೆ ಆಗಿರಲಿ, ತನಿಖೆ ಮಾಡಿ, ತನಿಖೆ ಮಾಡದಂತಲ್ಲಿ ಸತ್ಯತೆ ಕಂಡು ಬಂದಾಗ ತಕ್ಷಣವೇ ಅದು ಯಾರೇ ಆಗಿರಲಿ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರಿಗೂ ಒಂದೇ ನ್ಯಾಯಬದ್ಧವಾಗಿ ನ್ಯಾಯ ಆಗಬೇಕು. ಒಬ್ಬರಿಗೆ ಕಣ್ಣಿಗೆ ಸುಣ್ಣ, ಇನ್ನೊಬ್ಬರ ಕಣ್ಣಿಗೆ ಬೆಣ್ಣೆ ಮೆತ್ತುವಂಥ ಕೆಲಸ ಜಿಲ್ಲಾ ಪಂಚಾಯತ್ನ ಸಿಒರು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತು ಕೂಡ ಅನೇಕ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅನೇಕ ಬಾರಿ ಕಳೆದ ನಾವು ಒಂದು 2-3 ತಿಂಗಳ ಹಿಂದೆ ನಾವು ನೋಡಿದಾಗ ಅದೆಷ್ಟೋ ಮೀಡಿಯಾದಾಗೆಲ್ಲ ಕರ್ಕೊಂಡು ಜಿಲ್ಲಾ ಪಂಚಾಯತ್ ಸಿಒ ಅವರೇ ಅಮಾನತು ಮಾಡಿದ್ದಾರೆ, ಅವರಲ್ಲೇ ಕೂತ್ಕೊಂಡು ಬೈಟ್ ಕೊಟ್ಟಿದ್ದಾರೆ. ಯಾಕ್ರಪ್ಪ ಇದಕ್ಕೆ ನೀವು ಕೊಡ್ತಾ ಇಲ್ಲ? 1.5 ವರ್ಷ ಆಯ್ತು, ಎಲ್ಲಿ ಮಲ್ಕೊಂಡಿದ್ದೀರಿ? 1.5 ವರ್ಷಗಳು ಬೇಕಾ ತನಿಖೆ ಮಾಡೋಕ್ಕೆ? ಯಾರ್ಯಾರಿಗೆ ಗೊತ್ತೊಂದು 5 ದಿವಸದಲ್ಲಿ 6 ದಿವಸ ರಿಪೋರ್ಟ್ ತಗೊಂಡು ಬಂದು 9 ದಿವಸಕ್ಕೆ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿದ್ರು. ಅದರ ಜೊತೆಯಲ್ಲಿ ತಾಲೂಕು ಪಂಚಾಯತ್ ಇವರು ಕೂಡ ಮಾಡಿದ್ರು. ಯಾಕೆ ಈ ದೇವಪ್ಪನ ಕೆಲಸದಲ್ಲಿ ಯಾಕೆ ಎಷ್ಟೊಂದು ಡಿಲೇ ಆಗ್ತಾ ಇದೆ? ದೇವಪ್ಪಗೆ ನೀವು ಅನಿಸ್ತಾ ಇದ್ದೀರಾ ದೇವಪ್ಪ ದೊಡ್ಡ ರಾಜಕಾರಣಿನ? ದೇವಪ್ಪ ಆಗ್ತಕ್ಕಂಥ ಷಡ್ಯಂತ್ರಗಳು ಬೇರೆ ಬೇರೆ ಇದ್ದಾವ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಕೂಡ ದೇವಪ್ಪನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತು ಕೂಡ ಗುಸು ಕೇಳಿ ಬರ್ತಾ ಇದ್ದಾವೆ. ತಾಲೂಕು ಪಂಚಾಯತ್ನ ಅನೇಕ ಪಡಸಾಲೆಗಳಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ನ ಪಡಸಾಲೆಯಲ್ಲಿ ಯಾಕೆ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬೋದಾಲೆ ಅವರು ಈ ಒಂದು ವಿಚಾರದಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ದೇವಪ್ಪನನ್ನ ಇಲ್ಲಿ ಅಮಾನತು ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಕೇಳ್ತಾ ಇದೆ. ಯಾಕಂದ್ರೆ ನಮ್ಮ ಫೋನು ಕೂಡ ಪಿಕ್ ಮಾಡ್ತಾ ಇಲ್ಲ. ನಮ್ಮ ಫೋನ್ ಕೂಡ ಅಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಯಾರನ್ನು ಕೇಳಬೇಕು? ನಾವು ಸ್ವತಂತ್ರವಾಗಿ ಪತ್ರಿಕೋದ್ಯಮ ಮಾಡಿ ಬಂದಂಥವ್ರು, ಸ್ವತಂತ್ರವಾಗಿ ನಾವು ಪತ್ರಿಕೆಯಲ್ಲಿ ಕೆಲಸ ಮಾಡೋದೇ ಆಗಲಿ ಅಥವಾ ಸುದ್ದಿ ಮಾಡೋದಲ್ಲಿ ಕೆಲಸ ಮಾಡೋದು ಕೂಡ ರೆಸ್ಪಾನ್ಸ್ ಇಲ್ಲ ಅಂದರೆ ಯಾರು ಇದಕ್ಕೆ ಹೊಣೆ? ತಾಲೂಕು ಪಂಚಾಯತ್ ಅಧಿಕಾರಿಗಳು ಮಾತಾಡ್ತಾರೆ, ರಿಪೋರ್ಟ್ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಕೊಡಲಿ, ಅದು ಏನು ಬರ್ತದೆ ತಗೊಳ್ಳೋಣ. ತನಿಖೆ ಮಾಡ್ತಾರೋ ತನಿಖೆ ಮಾಡಲ್ದೇ ಇರ್ತಾರೋ ಗೊತ್ತಿಲ್ಲ. ಪರಿವರ್ತನೆ ಆಗಿದೆಯಾ ಪರಿವರ್ತನೆ ಆಗಿಲ್ವಾ ಭೂಮಿ ಅನ್ನೋದನ್ನು ಕೂಡ ಯೋಜನಾ ಪ್ರಾಧಿಕಾರದಲ್ಲಿ ತಿಳಿದುಕೊಳ್ಬೇಕಾಗಿದೆ. ಇದೆಲ್ಲ ಮಾಡ್ತಕ್ಕಂಥದ್ದು ಸಾವಿರಾರು ಪೀಳಿಗೆಗಳ ಕೆಲಸ ಇಷ್ಟೇ ಇದೆ. ನಾವು ಇದು ಒಂದೇ ಹಂತವಾಗಿ ಮಾಡ್ತಾ ಇದ್ದೀವಿ. ಒಂದೇ ಅಲ್ಲ, ಸುಮಾರು ಜನರು ಕೂಡ ನಮ್ಮ ಕಡೆ ವಿಚಾರಗಳು ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡಿರ್ತಕ್ಕಂಥ ಅಷ್ಟೇ ಕೆಲಸ. ಆದರೆ ಇಲ್ಲಿ ಯಾಕೆ ಇವರಿಗೆ ಅಮಾನತು ಮಾಡಿಲ್ಲ ಅನ್ನೋಂಥ ಪ್ರಶ್ನೆ ನಾವು ನೇರವಾಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕೆ ದೇವಪ್ಪನ ಎಷ್ಟೊಂದು ವಿಜೃಂಭಣೆ ಮಾಡ್ತಾ ಇದ್ದೀರಿ? ದೇವಪ್ಪರನ್ನ ಯಾಕೆ ಎಷ್ಟು ಗೌಪ್ಯವಾಗಿ ಇಟ್ಕೊಳ್ತಾ ಇದ್ದೀರಿ? ದೇವಪ್ಪರಿಗೆ ಬಂದಂಥ ಲೆಟರ್ಗಳು ಕೂಡ ಯಾಕೆ ಅಲ್ಲಿ ಗೌಪ್ಯವಾಗಿ ಇಟ್ಕೊಂಡಿದ್ದೀರಿ? ತಾಲೂಕು ಪಂಚಾಯತ್ ಇವರು ಯಾಕೆ ಇಟ್ಕೊಂಡ್ರು? ಅವ್ರು ಕೆಲವಂಥ ಅಧಿಕಾರಿಗಳು ಯಾಕೆ ಇಟ್ಕೊಂಡ್ರು ಅನ್ನೋದನ್ನು ಕೂಡ ಬಹಿರಂಗಪಡಿಸಬೇಕಾಗಿದೆ. ಹಾಗಾಗಿ ಈ ಸುದ್ದಿ ಯಾರೆಲ್ಲ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೆ ಬರೆದು ತಿಳಿಸ್ರಿ. ದೇವಪ್ಪ ಅವರಿಗೆ ಸಸ್ಪೆಂಡ್ ಆಗುವವರೆಗೂ ನಮ್ಮ ಸುದ್ದಿ ನಿರಂತರವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.